ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದರೆ ನಮಗೆ ವ್ಯೂಸ್ ಬರ್ತಾ ಇಲ್ಲ, ಜಾಸ್ತಿ ಸಬ್ಸ್ಕ್ರೈಬರ್ ಇದ್ರು ಕೂಡ ವ್ಯೂಸ್ ಕಡಿಮೆ ಆಗ್ತಿದೆ, ವ್ಯೂಸ್ ಸ್ಟಕ್ ಆಗಿದೆ ಅಂತಂದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅವು ಮಾತ್ರ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಯಾವೊಂದು ಟಿಪ್ಸ್ನ ನಾವು ಅಳವಡಿಸ್ಕೊಂಡು ನಮ್ಮ ಒಂದು ವಿಡಿಯೋಗಳಿಗೆ ಒಳ್ಳೆ ವ್ಯೂಸ್ನ ತರಬೇಕಾಗುತ್ತೆ. ವಿಡಿಯೋನ ಬಂದುಬಿಟ್ಟು ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್, ಅವಾಗ ಮಾತ್ರ ಗೊತ್ತಾಗುತ್ತೆ ನಿಮಗೆ ಈ ಒಂದು 4 ಪಾಯಿಂಟ್ಸ್ ಅನ್ನೋದು ಯಾವ ರೀತಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಕೆಲಸ ಮಾಡುತ್ತೆ ಅಂತ. ಮತ್ತು ನೀವಿನ್ನು ನನ್ನ ಚಾನಲ್ಗೆ ಮೊದಲಾಗಿ ಬಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಟಚ್ ಮಾಡಿ, ಯಾಕಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಆ ಒಂದು ಟಾಪಿಕ್ಸ್ಗೆ ಬಂದುಬಿಟ್ಟು ಯಾವಾಗಲೂ ವ್ಯೂಸ್ ಜಾಸ್ತಿ ಇರುತ್ತೆ. ಮೊದಲಿಗೆ ಬಂದುಬಿಟ್ಟು ಅಂಥ ಒಂದು ಟಾಪಿಕ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಅಂಥ ಒಂದು ಟಾಪಿಕ್ನ ಕಲೆಕ್ಟ್ ಮಾಡ್ಕೊಂಡಾಗ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಮಗೆ ಇಲ್ಲಿ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಯಾಕೆ ಭಾಳ ಚಾನ್ಸಸ್ ಇರುತ್ತೆ ಅಂತಂದರೆ, ಕೆಲವೊಂದು ವೀಡಿಯೋಸ್ಗಳು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಅಂಥ ಒಂದು ವೀಡಿಯೋಗಳು ಮಾಡಬೇಕಂದ್ರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆನ ಎಲ್ಲ ಮಾಹಿತಿಯನ್ನು. ಇಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದು 4 days ಆಗಲಿ, 1 hour ಆಗಲಿ, ಆರ್ 1 month ಆಗಲಿ, ಅಂಥ ಒಂದು ವಿಡಿಯೋ ಮಾಡಿದಾಗ ಮಾತ್ರ ನಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಅಂಥ ಒಂದು ವೀಡಿಯೋಸ್ಗಳು ಯಾವ ಅನ್ನೋದು ನಾವು ನೋಡಬೇಕಾಗುತ್ತೆ. ಮೊದಲಿಗೆ ಯೂಟ್ಯೂಬ್ನಲ್ಲಿ ಬಂದುಬಿಟ್ಟು ಯಾವುದಕ್ಕೆ ಹೆಚ್ಚಿನ ಸರ್ಚಸ್ ಇದ್ದಾವೆ ಅಂತ ಕೆಲವೊಂದು ವೆಬ್ಸೈಟ್ಸ್ ಇದ್ದಾವೆ. ಆ ಒಂದು ವೆಬ್ಸೈಟ್ನಿಂದ ಕೂಡ ನಾವು ತಿಳ್ಕೊಳ್ಬೋದು ಯಾವುದರ ಮೇಲೆ ಜಾಸ್ತಿ ಒಂದು ಸರ್ಚ್ ಇಂಜಿನ್ನಲ್ಲಿ ಬಂದುಬಿಟ್ಟು ಯಾವುದು ಜಾಸ್ತಿ ಸರ್ಚ್ ಆಗ್ತಿದೆ ಈ ಒಂದು ಯೂಟ್ಯೂಬ್ನಲ್ಲಿ ಅಂತ. ಅದ್ರ ಬದಲಿಗೆ ಇನ್ನೊಂದು ಕೂಡ ನೋಡ್ಬೋದು, ನಾವು ಗೂಗಲಲ್ಲೇ ಕೂಡ ನೋಡ್ಬೋದು, ವಾಟ್ ಈಸ್ ಟ್ರೆಂಡ್ ಆನ್ ಇಂಡಿಯಾ ಅಂತ ಹೊಡೆದ್ಬೋದು, ಅಥವಾ ಕನ್ನಡ ಅಂತ ಹೊಡಿಬೋದು, ಹಿಂದಿ ಅಂತ ಹೊಡ್ಬೋದು, ನಮ್ಮ ಲ್ಯಾಂಗ್ವೇಜ್ ಯಾವುದಿದೆ ಅದ್ರ ಬಗ್ಗೆ ಸರ್ಚ್ ಮಾಡ್ಬೋದು. ಆ ರೀತಿ ಸರ್ಚ್ ಮಾಡೋದ್ರಿಂದ ಕೂಡ ನಮಗೆ ಭಾಳಷ್ಟು ಟಾಪಿಕ್ಸ್ ಸಿಗುತ್ತೆ ಮತ್ತು ಅದಕ್ಕೆ ಇನ್ಫಾರ್ಮೇಷನ್ ಕೂಡ ಅಲ್ಲೇ ನಮಗೆ ಸಿಗುತ್ತೆ. ಅದರಿಂದ ಬಂದುಬಿಟ್ಟು ನಾವು ವಿಡಿಯೋ ಮಾಡಿದಾಗ ನಾವು ಕಂಪಲ್ಸರಿ ಇಲ್ಲಿ ಬಂದುಬಿಟ್ಟು ಬ್ರ್ಯಾಂಡ್ ಆಗಿ ಅಥವಾ ಒಳ್ಳೆಯ ಒಂದು ಯೂಟ್ಯೂಬರ್ ಆಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನಮಗೆಲ್ಲ ಗೊತ್ತು ಯಾವೆಲ್ಲ ತಪ್ಪುಗಳನ್ನ ಮಾಡ್ತೀವಿ ನಾವು ಅಂತಂದರೆ, ಇದು ಕಾಮನ್ ಆಗಿ ನಮ್ಗೆ ಗೊತ್ತಿರುತ್ತೆ ಅಂತ ಒಂದು ತಪ್ಪು ಮಾಡೋದ್ರಿಂದ ನಮಗೆ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ಒಂದು ಪಾಯಿಂಟ್ಸ್ನ ಹೇಳ್ತೀನಿ. ಒಂದು 3 or 4 ಪಾಯಿಂಟ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಅಂದರೆ ಏನಪ್ಪ ಅಂತಂದರೆ, ನಾವು ಬಂದುಬಿಟ್ಟು ಡೈಲಿ ಒಂದು ವೀಡಿಯೋ ಮಾಡಿಸಿದೀವಪ್ಪ ಅಂತಂದರೆ ಡೈಲಿ ಒಂದು ವೀಡಿಯೋ ಕಂಪಲ್ಸರಿ ಆಗಬೇಕಾಗುತ್ತೆ. ಅದರಲ್ಲಿ ಬಂದುಬಿಟ್ಟು ನಾನು ಮೇನ್ ಒಂದು ಹೇಳಿದೇನಲ್ಲ, ಇಲ್ಲಿ ಟಾಪಿಕ್ ಮೇನ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಯಾವುದೋ ಒಂದು ಟಾಪಿಕ್ ಮೇಲೆ ನಾವು ಮಾಡಿದ್ರೆ ವ್ಯೂವರ್ಸ್ ಮಾತ್ರ ನೋಡಲ್ಲ, ಹೌದಾ? ಅವರಿಗೆ ಬೇಕಾದಂಥ ಒಂದು ಇನ್ಫಾರ್ಮೇಷನ್ನ ಕೊಟ್ಟಾಗ ಮಾತ್ರ ಅವರು ನಮ್ಮೊಂದು ಚಾನಲ್ನ ನೋಡ್ತಾರೆ. ಆದ ಕಾರಣ ಇಲ್ಲಿ ಕನ್ಸಿಸ್ಟೆನ್ಸಿ ಮೇನ್ ಪಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ, ಯಾವುದೋ ಒಂದು ವೀಡಿಯೋನ ಮಾಡಬೇಕಾದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಯಾವೊಂದು ಟೈಮ್ಗೆ ನಾವು ವೀಡಿಯೋ ಹಾಕ್ತಿದ್ದೀವಿ ಆ ಒಂದು ಟೈಮ್ಗೆ ಕಂಪಲ್ಸರಿ ವೀಡಿಯೋನ ಆಗಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ, ಕಂಟೆಂಟ್ ಭಾಳ ಒಂದು ಉಪಯೋಗ ಆಗುತ್ತೆ. ಯಾಕಪ್ಪ ಅಂತಂದರೆ, ನಾವು ಮಾಡೋ ಒಂದು ವೀಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲಪ್ಪ ಅಂತಂದರೆ ನಮ್ಮೊಂದು ಸಬ್ಸ್ಕ್ರೈಬರ್ಗೆ ಬಂದುಬಿಟ್ಟು ಇಂಥ ವೀಡಿಯೋ ಇಷ್ಟೇ ಇಲ್ಲ ಅಂತ ತಿಳ್ಕೊಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಮಗೆ ಇಷ್ಟ ಬಂದಂಥ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮೊಂದು ಚಾನಲ್ನಲ್ಲಿ. ಆದರೆ ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ನ, ನಮ್ಮೊಂದು ವ್ಯೂವರ್ಸ್ನ. ಆದ ಕಾರಣ ಅಲ್ಲಿ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ, ಮೇನಾಗಿ ಅವ್ರಿಗೆ ಇಲ್ಲಿ ಕಮ್ಯುನಿಟಿ ಟ್ಯಾಬ್ ಇದ್ದವ್ರಿಗೆ, ಕಮ್ಯುನಿಟಿ ಟ್ಯಾಬ್ ಆ್ಯಕ್ಟಿವೇಟ್ ಆದವ್ರಿಗೆ ಅಥವಾ ಅದು ಎನೇಬಲ್ ಇದ್ದವ್ರಿಗೆ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ನೀವು ನಮ್ಮ ಒಂದು ಸಬ್ಸ್ಕ್ರೈಬರ್ ಅಥವಾ ವ್ಯೂವರ್ಸ್ಗೆ ಬಂದುಬಿಟ್ಟು ಇಲ್ಲಿ ಒಂದು ಟಾಪಿಕ್ ಬಗ್ಗೆ ಕೇಳಿದಾಗ ಅಲ್ಲಿ ಬಂದುಬಿಟ್ಟು ಅವ್ರು ಯಾವುದೋ ಒಂದು ಸಜೆಷನ್ ಮಾಡ್ತಾರಲ್ಲ, ಅದರಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸ್ ಯಾವುದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡುತ್ತೆ ಅಂಥ ವಿಡಿಯೋಗಳನ್ನ ಮಾಡಿದಾಗ ನಾವು ಕಂಪಲ್ಸರಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಪಾಯಿಂಟ್ ನೋಡೋಣ. ಇಲ್ಲಿ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ನಮ್ಮ ಒಂದು ವಿಡಿಯೋಗಳನ್ನ ಪುಷ್ ಆಗಬೇಕು ಇದು ಯೂಟ್ಯೂಬ್ನಲ್ಲಿ ಅಂತಂದರೆ ಇದು ಭಾಳ ಉಪಯೋಗ ಆಗುತ್ತೆ. ಈ ಒಂದು ಇಂಪಾರ್ಟೆನ್ಸ್ ಆಗುತ್ತೆ. ನಮ್ಮ ಒಂದು ವಿಡಿಯೋಗಳು ಟಾಪಲ್ಲಿ ಬರಬೇಕು ಮತ್ತು ಹೆಚ್ಚಿನ ವ್ಯೂಸ್ ಬರಬೇಕಂದ್ರೆ ಈ ಒಂದು ಟಿಪ್ನ ಕಂಪಲ್ಸರಿ ನೀವು ಯೂಸ್ ಮಾಡಬೇಕಾಗುತ್ತೆ. ಅದೇನಪ್ಪ ಅಂತಂದರೆ, ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್. ಇನ್ನು ಯಾವ ರೀತಿ ಆಗಬೇಕಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಬೇಕಾದರೆ ನನ್ನ ಒಂದು ಚಾನಲಲ್ಲಿದೆ, ನೋಡ್ಬೋದು. ಆದರೆ ಐ ಕಾರ್ಡ್ನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಕಂಪಲ್ಸರಿ ಹಾಕಿರ್ತೀನಿ. ಅದನ್ನು ಬಂದು ನೋಡಿಬಿಡಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ಮೊಂದು ಟ್ಯಾಗ್ಸ್ ಮತ್ತು ಡಿಸ್ಕ್ರಿಪ್ಷನ್ನ ಹಾಕಬೇಕು ಅಂತ. ಇದರಿಂದ ಬಂದುಬಿಟ್ಟು ಏನಾಗುತ್ತಪ್ಪ ಅಂತಂದರೆ, ನಮ್ಮೊಂದು ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ SEO ಅಂತೀವಲ್ಲ, SEOದಲ್ಲಿ ಬಂದುಬಿಟ್ಟು ನಮ್ಮೊಂದು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ನಿಂದ ನಮ್ಮೊಂದು ಚಾನಲ್ನ ವೀಡಿಯೋ ಅನ್ನೋದು ರ್ಯಾಂಕ್ ಆಗುತ್ತೆ. ಆ ಒಂದು ವೀಡಿಯೋ ರ್ಯಾಂಕ್ ಆದ ಕೂಡಲೇ ನಿಮಗೆ ವ್ಯೂಸ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ವ್ಯೂಸ್ ಬರೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಫೋರ್ತ್ ಟಿಪ್ ಈಸ್ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳ್ತೀವಿ ನಾವು ಬಂದುಬಿಟ್ಟು. ಯಾಕಪ್ಪ ಅಂತಂದರೆ, ಈ ಒಂದು ಯೂಟ್ಯೂಬ್ನಲ್ಲಿ ನಾವು ವೀಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಹಾಕ್ತೀವಿ, ಟೈಟಲ್ ಹಾಕ್ತೀವಿ ಮತ್ತು ಟ್ಯಾಗ್ಸ್ ಹಾಕ್ತೀವಿ. ಹಾಕಿದ ಮೇಲೆ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ನಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ಮೇಲೆ ನಾವು ಏನು ಮಾಡ್ತೀವಿ, ಆ ಒಂದು ವೀಡಿಯೋನ ಬಿಟ್ಬಿಡ್ತೀವಿ, ಹೌದಾ ಫ್ರೆಂಡ್ಸ್? ಅದನ್ನ ಬಿಟ್ಟು ಬಿಡಬಾರ್ದು. ಅನಾಲಿಟಿಕ್ಸ್ ಮಾಡಬೇಕು ಅಂದರೆ ಅದನ್ನು ಚೆಕ್ ಮಾಡ್ತಾ ಇರ್ಬೋದು. ಅದನ್ನ ಎಂಗೇಜ್ಮೆಂಟ್ ಎಷ್ಟಾಗಿದೆ, ರೀಚ್ ಎಷ್ಟಾಗಿದೆ, ನಮಗೆ ಇಂಪ್ರೆಷನ್ಸ್ ಎಷ್ಟು ಬಂದಿದೆ, ಎಷ್ಟು ವ್ಯೂಸ್ ಬಂದಿದ್ದಾವೆ, ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಸರ್ಚಿಂದ ಒಂದು ವ್ಯೂಸ್ ಬರ್ತಿದ್ದಾವ, ಇಲ್ಲ ಸಜೆಷನ್ ವೀಡಿಯೋದಿಂದ ಹೆಚ್ಚಿನ ವ್ಯೂಸ್ ಬರ್ತಿದ್ದಾವೆ ಅಂತ ನೋಡಬೇಕಾಗುತ್ತೆ. ಆಗ ನೋಡಬೇಕಾದ್ರೆ ಇಲ್ಲಿ ಬಂದುಬಿಟ್ಟು 5-10 ವ್ಯೂಸ್ಗೆ ಮಾತ್ರ ಇದು ಬರಲ್ಲ. 100 ವ್ಯೂಸ್, 200 to 300 ಹಿಂಗೆ 500 ವ್ಯೂಸ್ ಬಂದಾಗ ಅದರ ಅನಾಲಿಟಿಕ್ಸನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ಬಂದುಬಿಟ್ಟು ನಾವು ನೋಡಬೇಕಾಗುತ್ತೆ ನಮ್ಮ ಒಂದು ವೀಡಿಯೋ ಸರ್ಚ್ ರ್ಯಾಂಕ್ನಲ್ಲಿ ಬಂದುಬಿಟ್ಟು ಯಾವ ರೀತಿ ಕೆಲಸ ಮಾಡ್ತಿದೆ.
ಇಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಸರ್ಚ್ಗಿಂತ ಜಾಸ್ತಿ ಬರ್ತಿದೆನಾ ಸಜೆಷನ್ ವೀಡಿಯೋಗಳಿಂದ ಜಾಸ್ತಿ ಬರ್ತಿದೆ. ಇಲ್ಲಿ ಸಜೆಸ್ಟೆಡ್ ವೀಡಿಯೋದಿಂದ ಜಾಸ್ತಿ ಬಂದರೆ ಏನಪ್ಪ ಅಂತಂದರೆ ಇಲ್ಲಿ ಸಜೆಷನ್ ವೀಡಿಯೋದಿಂದ ಬಂದರೆ ನಿಮಗೆ ವ್ಯೂಸ್ ಜಾಸ್ತಿ ಬರ್ತಿದ್ರೆ ಏನಪ್ಪ ಅಂತಂದರೆ ನಿಮ್ಮೊಂದು ವೀಡಿಯೋ ಕಂಪಲ್ಸರಿ ರ್ಯಾಂಕ್ ಆಗುತ್ತೆ ಇವತ್ತಿಲ್ಲ ನಾಳೆ. ಅಥವಾ ಯೂಟ್ಯೂಬ್ ಸರ್ಚ್ಗಿಂತ ಬಂದರೆ ಇನ್ನೂ ಸೂಪರ್. ಇಲ್ಲಿ ಬಂದುಬಿಟ್ಟು ಮೊದಲೇ ನಾವು ಯೂಟ್ಯೂಬ್ ಸರ್ಚ್ಗಿಂತ ಯಾವುದಪ್ಪ ಅಂತಂದರೆ ಯಾಕೆ ಬರುತ್ತಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಅಟ್ರಾಕ್ಷನ್ ಒಂದು ತಮ್ಮನೇಲಿ ಹಾಕಿದಾಗ ನಮ್ಮ ಒಂದು ಯೂಟ್ಯೂಬ್ ಸರ್ಚ್ನಲ್ಲಿ ಜಾಸ್ತಿ ಒಂದು ಕ್ಲಿಕ್ ಆಗುತ್ತೆ ನಮ್ಮೊಂದು ವೀಡಿಯೋ ಅಂತ ಹೇಳ್ಬೋದು. ಅದಕ್ಕೆ ಬಂದುಬಿಟ್ಟು ನಾವು ಯಾವಾಗಲೂ ಎನಲಿಟಿಕ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಎನಲಿಟಿಕ್ಸ್ನಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮೊಂದು ಚಾನಲ್ ಯಾವೊಂದು ಸಮಯಕ್ಕೆ ಹಾಕಿದಾಗ ಅದು ರ್ಯಾಂಕ್ ಆಗುತ್ತೆ ಅಥವಾ ಜಾಸ್ತಿ ಒಂದು ವ್ಯೂಸ್ ಬರುತ್ತೆ ಅಂತಲೂ ನೋಡಬೇಕಾಗುತ್ತೆ. ಇದು ಬಂದುಬಿಟ್ಟು ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ ಇದ್ದವ್ರಿಗೆ ಇದು ಎನಲಿಟಿಕ್ಸ್ ಅನ್ನೋದು ಭಾಳ ಹೆಲ್ಪ್ ಆಗುತ್ತೆ. ಇನ್ನು ಕಡಿಮೆ ಸಬ್ಸ್ಕ್ರೈಬರ್ ಅಥವಾ ನ್ಯೂ ಯೂಟ್ಯೂಬರ್ಸ್ಗೆ ಬಂದುಬಿಟ್ಟು ಏನು ಮಾಡಬೇಕು ಒಂದು ಎನಲಿಟಿಕ್ಸ್ ಮೇಲೆ ಅಪ್ಪ ಅಂತಂದರೆ ನಾವು ಬಂದುಬಿಟ್ಟು ಯಾವುದೋ ಒಂದು ವೀಡಿಯೋಕ್ಕೆ ಕಂಪಲ್ಸರಿ ಒಳ್ಳೆ ಟ್ಯಾಗ್ಸ್ನ ಆಗಬೇಕಾಗುತ್ತೆ. ಅದು ರ್ಯಾಂಕ್ ಆಗ್ತದೆ ಇಲ್ಲ ಅಂತ ನಮ್ಮ ಒಂದು ವೀಡಿಯೋದಲ್ಲಿ ನೋಡಬೇಕಾಗುತ್ತೆ. ಅದು ಯಾವ ರೀತಿ ನೋಡಬೇಕಂತಂದ ನಿಮಗೆ ವೀಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಅಂಥ ವೀಡಿಯೋಗಳನ್ನ ನಾನು ಬಂದುಬಿಟ್ಟು ನಿಮಗೋಸ್ಕರ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಯೂಟ್ಯೂಬ್ನಲ್ಲಿ ಭಾಳ ಜನಕ್ಕೆ ಒಂದು ವ್ಯೂಸ್ ಬರಲ್ಲ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಮಾಡೀನಿ. ಇದು ಡಿಫ್ರೆಂಟ್ ವೇದಲ್ಲಿ ಮಾಡೀನಿ ಅಂತ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಾನು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಮತ್ತೆ ಬೆಲ್ ಐಕಾನ್ ಟಚ್ ಮಾಡಿ. ಯಾಕಂದರೆ ನಾನು ಮಾಡೋದು ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತದೆ. ಜೈ ಹಿಂದ್, ಜೈ ಕನ್ನಡ.